ನವಜಾತ ಶಿಶುಗಳ ಮರಣ ಪ್ರಮಾಣವನ್ನು ತಗ್ಗಿಸೋದಕ್ಕೆ ಅಂತ ಆರೋಗ್ಯ ಇಲಾಖೆಯವರು ಈಗ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ, ಮತ್ತೊಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಏನದು ಅಂತ ನೋಡೋಣ ಬನ್ನಿ. ರಾಜ್ಯಕ್ಕೂ ಬಂತು ನವಜಾತ ಶಿಶುಗಳ ಆಂಬ್ಯುಲೆನ್ಸ್. ನವಜಾತ ಶಿಶುವಿನಿಂದ 5 ವರ್ಷದ ಮಕ್ಕಳ ತುರ್ತು ಚಿಕಿತ್ಸೆ. ಆರೋಗ್ಯ ಇಲಾಖೆಯಿಂದ ಮಹತ್ವದ ಹೆಜ್ಜೆ. ತಾಯಿಯ ಗರ್ಭದಿಂದ ಹೊರಬಂದ ಮಗುವು ಹೊರಗಿನ ಜಗತ್ತಿಗೆ ಹೊಂದಿಕೊಳ್ಳಲು ಹರಸಾಹಸ ಪಡುತ್ತೆ. ಈ ಸಂದರ್ಭದಲ್ಲಿ ನವಜಾತ ಶಿಶುಗಳಿಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಮಗುವನ್ನು ಶಿಫ್ಟ್ ಮಾಡುವಾಗ ತುರ್ತು ಆರೋಗ್ಯ ಸೇವೆಯನ್ನು ಒದಗಿಸಲು ರಾಜ್ಯದಲ್ಲಿ ಮೊದಲ ಬಾರಿಗೆ ಶಿಶುಗಳ ಆಂಬ್ಯುಲೆನ್ಸ್ ಸೇವೆಯನ್ನು ರಾಜ್ಯ ಆರೋಗ್ಯ ಇಲಾಖೆ ಪ್ರಾರಂಭಿಸಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ 4 ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ಕೊಟ್ಟರು. 4 ನವಜಾತ ಶಿಶುಗಳಿಗೆ ತುರ್ತು ಚಿಕಿತ್ಸೆಗೆ ಅಗತ್ಯ ಇರುವಂಥ ಒಂದು ಆಂಬ್ಯುಲೆನ್ಸ್ ಏನಿದೆ ನಾವು ತಗೊಂಡಿದ್ದೇವೆ. ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕಾದ್ರೆ ICU ಇರ್ತಾರೆ, ವೆಂಟಿಲೇಟರ್ ಇರ್ತಾರೆ, ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ನಾವು ನಾರ್ಮಲ್ ಆಂಬ್ಯುಲೆನ್ಸ್ನ ಶಿಫ್ಟ್ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ಅಂತೇಳಿ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಿ ಇವತ್ತು ಒಂದೊಂದು ವಿಭಾಗಕ್ಕೆ ಒಂದೊಂದು ಕೊಟ್ಟಿದ್ದೀವಿ. ಸೊ ಅಲ್ಲಿಂದ ಎಲ್ಲೆಲ್ಲಿ ಅದರ ಅವಶ್ಯಕತೆ ಬೇಡಿಕೆ ಇರ್ತದೆ ಈ ಆಂಬ್ಯುಲೆನ್ಸ್ನ ಕರೆಸ್ಕೊಳ್ತಾರೆ, ಅದು ಮಾಡ್ಕೋಬೋದು. ಇನ್ನು ಅವಧಿಪೂರ್ವವಾಗಿ ಜನಿಸಿದಂತಹ ಮಗು ಮತ್ತು ಗಂಭೀರ ಆರೋಗ್ಯ ಸಮಸ್ಯೆಗೆ ತುತ್ತಾಗಿರುವ ಶಿಶುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸುರಕ್ಷಿತವಾಗಿ ಕರೆದೊಯ್ಯುವ ನಿಟ್ಟಿನಲ್ಲಿ ಈ ಆಂಬ್ಯುಲೆನ್ಸ್ಗಳು ಸಹಕಾರಿಯಾಗುತ್ತೆ. ಈ ವಾಹನದಲ್ಲಿ ವೆಂಟಿಲೇಟರ್ ಜೊತೆಗೆ ಆಕ್ಸಿಜನ್, ಪಲ್ಸ್ಗಳ ಚೆಕಪ್, ಸಿರೆಂಜ್ಗಳು ಸೇರಿದಂತೆ ಅತ್ಯಾಧುನಿಕ ಜೀವರಕ್ಷಕ ಸಾಧನಗಳು ಈ ಆಂಬ್ಯುಲೆನ್ಸ್ ಹೊಂದಿದೆ. ನಾನಿವತ್ತು ಈ ಒಂದು ಶಿಶು ಆ್ಯಂಬುಲೆನ್ಸ್ಗಳು ಹೇಗಿರ್ತವೆ ಎನ್ನುವಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಈ ಒಂದು ಆ್ಯಂಬುಲೆನ್ಸ್ಗಳು ಅಂದರೆ ತಾಯಿಯ ಗರ್ಭದ ಒಳಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವಾತಾವರಣ ಇರುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನು ಕೂಡ ಈ ಒಂದು ಆ್ಯಂಬುಲೆನ್ಸಲ್ಲಿ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಪ್ರಮುಖವಾಗಿ ಈ ಒಂದು ಆ್ಯಂಬುಲೆನ್ಸ್ಗಳನ್ನ ಕೂಡ ರೂಪಿಸಿದೆ. ಪ್ರಮುಖವಾಗಿ ಮಕ್ಕಳು ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಹುಟ್ಟಿದಂತಹ ಮಗುವಿಂದ ಹಿಡಿದು 5 ವರ್ಷದವರೆಗೆ ಇರ್ತಕ್ಕಂತಹ ಮಕ್ಕಳಿಗೆ ಸಾಕಷ್ಟು ರೀತಿಯ ತೊಂದರೆಗಳು ಕೂಡ ಆಗ್ತಾ ಇರ್ತವೆ. ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಕೂಡ ಸಾಗಿಸುವಂತಹ ನಿಟ್ಟಿನಲ್ಲಿ ಜೊತೆಗೆ ಗೋಲ್ಡನ್ ಪೀರಿಯಡ್ನಲ್ಲಿಯೂ ಕೂಡ ಮಕ್ಕಳನ್ನು ಸೇವ್ ಮಾಡೋದು ಕೂಡ ವೈದ್ಯರಿಗೆ ಒಂದು ಚಾಲೆಂಜಿಂಗ್ ಆಗಿರ್ತಕ್ಕಂಥ ಒಂದು ಕೆಲಸ ಆಗಿರ್ತದೆ. ಹೀಗಾಗಿ ಮಕ್ಕಳನ್ನು ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಸಾಗಿಸುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಆ್ಯಂಬುಲೆನ್ಸ್ಗಳು ಪ್ರಮುಖವಾಗಿ ಯೂಸ್ಫುಲ್ ಆಗಿರ್ತವೆ. ಈಗಾಗಲೇ ತೆಲಂಗಾಣ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇದು ಸಾಕಷ್ಟು ಒಂದು ಸಕ್ಸಸ್ ಆಗಿದೆ. ಕರ್ನಾಟಕದಲ್ಲಿಯೂ ಕೂಡ ಈ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ನೋಡಬಹುದಾಗಿದೆ ಇಲ್ಲಿ ಪ್ರಮುಖವಾಗಿ ಒಂದು ವೆಂಟಿಲೇಟರ್ ವ್ಯವಸ್ಥೆ ಇರಬಹುದು, ಇಕ್ಯುಬೇಟರ್ ವ್ಯವಸ್ಥೆ ಇರಬಹುದು, 4 ಮಾನಿಟರ್ಗಳ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಇದು ಮಕ್ಕಳ ಒಂದು ಪಲ್ಸ್ ರೇಟ್ ಇರಬಹುದು, ಅವರ ಆಕ್ಸಿಜನ್ ಇರಬಹುದು, ಜೊತೆಗೆ ಅವರಿಗೆ ಏನಾದರೂ ಸಿರಿಂಜ್ಗಳು ಅವಶ್ಯಕತೆ ಇದ್ದರೆ ಸಿರಿಂಜ್ಗಳನ್ನು ನೀಡುವಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಪಂಪ್ಗಳನ್ನ ಕೂಡ ಅಳವಡಿಕೆಯನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಮಕ್ಕಳಿಗೆ ಯಾವುದೇ ರೀತಿಯಿಂದಲೂ ಕೂಡ ತೊಂದರೆ ಆಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಈ ಒಂದು ಆ್ಯಂಬುಲೆನ್ಸ್ಗಳನ್ನ ವಿಶೇಷವಾಗಿ ರಚನೆಯನ್ನು ಮಾಡಲಾಗಿದೆ. ಇಲ್ಲಿ ತಜ್ಞ ವೈದ್ಯರು ಕೂಡ ಇರ್ತಾರೆ. ಇನ್ನು ಬೆಂಗಳೂರು ಮಾತ್ರವಲ್ಲದೆ ಹುಬ್ಬಳ್ಳಿ, ಮೈಸೂರು, ಕಲಬುರಗಿಯಲ್ಲಿ ಈ ಆಂಬ್ಯುಲೆನ್ಸ್ಗಳು ಸದ್ಯ ಕಾರ್ಯನಿರ್ವಹಿಸಲಿವೆ. ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯ, ಮೈಸೂರಿನ ಚಲುವಾಂಬ ಆಸ್ಪತ್ರೆ, ರಾಯಚೂರಿನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ನವಜಾತ ಆಂಬ್ಯುಲೆನ್ಸ್ಗಳನ್ನು ನಿಗದಿಪಡಿಸಲಾಗಿದೆ. ಆರಂಭಿಕ ಹಂತದಲ್ಲಿಯೇ ಚಿಕಿತ್ಸೆಯನ್ನು ನೀಡೋದ್ರಿಂದ ಗಂಭೀರ ಅನಾರೋಗ್ಯ ಸಮಸ್ಯೆ ಇರುವ ನವಜಾತ ಶಿಶುಗಳು ಬದುಕುಳಿಯುವಂತಹ ಸಾಧ್ಯತೆ ಹೆಚ್ಚಾಗಲಿದೆ. ಈ ಆಂಬ್ಯುಲೆನ್ಸ್ನಲ್ಲಿ ಪರಿಣಿತ ವೈದ್ಯರು, ನರ್ಸ್ಗಳು ಕೂಡ ಇರ್ತಾರೆ. ಒಟ್ನಲ್ಲಿ ಈ ನವಜಾತ ಶಿಶು ಆಂಬ್ಯುಲೆನ್ಸ್ ಸೇವೆ ಪೋಷಕರ ಒತ್ತಡವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿದೆ. ಅರುಣಾ ಶಿರುಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.